ಬಾಗೇಪಲ್ಲಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯ ಆವರಣದಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಪ್ತಾಹ ಮಾಸಾಚರಣೆ ಜಾಥಾಗೆ ಡಮರುಗ ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ನ್ಯಾಯಾಧೀಶರಾದ ಮಂಜುನಾಥಾಚಾರಿ, ದಿನೇ ದಿನೇ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳಿಂದ ಸಾವಿನ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗುತ್ತಿದೆ. ರಸ್ತೆ ಅಪಘಾತಗಳನ್ನು ತಡೆಯಲು ಸಂಚಾರ ನಿಯಮಗಳನ್ನು ಪಾಲಿಸುವ ಜೊತೆಗೆ ಜಾಗರೂಕತೆಯ ವಾಹನ ಚಾಲನೆ ಅತ್ಯಗತ್ಯ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕು. ಮುಖ್ಯವಾಗಿ ಕೆಲವು ವಾಹನ ಸವಾರರ ಅಜಾಗರೂಕತೆ ಮತ್ತು ಬೇಜವಾಬ್ದಾರಿ ಚಾಲನೆಯ ಕಾರಣದಿಂದ ಸಂಚಾರಿ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಯಾರದ್ದೋ ನಿರ್ಲಕ್ಷ್ಯ ಮತ್ತು ಯಾರದ್ದೋ ತಪ್ಪಿಗೆ ಮತ್ಯಾರೋ ಬಲಿಯಾಗುವ ಹಾಗೂ ಅವರ ಕುಟುಂಬಗಳು ವಿನಾಕಾರಣ ಬೀದಿಗೆ ಬರುವಂತಾಗ್ತಿದೆ. ಹಾಗಾಗಿ ಸಂಚಾರಿ ನಿಯಮ, ಅಪಘಾತಗಳ ಸಾವು ನೋವುಗಳು ಹಾಗೂ ಸುರಕ್ಷತೆ ಮತ್ತು ಜವಾಬ್ದಾರಿಯುತ ವಾಹನ ಚಾಲನೆ ಮಾಡೋದು ಎಲ್ಲರ ಜವಾಬ್ದಾರಿ ಎಂದರು. ನಾವು ವ್ಯಾಪಾರ ಮಾಡ್ತೀವಿ ಅಂತ ಆದರೆ ಜನಗಳು ಏನು ಮಾಡ್ತಾರೆ, ಫುಟ್ಪಾತಲ್ಲಿ ಓಡಾಡಲಿಕ್ಕೆ ಜಾಗ ಸಿಗೋದಿಲ್ಲ, ರಸ್ತೆಯಲ್ಲಿ ಎಳಿತಾರೆ. ಆ ಸಂಚಾರ ದಟ್ಟಣೆಯಿಂದ ಹಲವು ಅಪಘಾತಗಳಾಗ್ತವೆ. ಅವ್ರಿಗೆ ಒಂದು ಸಂಸಾರಕ್ಕೆ ಅವರ ಜೀವ ವರದಾನವಾಗಿರುತ್ತದೆ. ಹಾಗಾಗಿ ನಾವು ಪರೋಕ್ಷವಾಗಿ ಅವ್ರಿಗೆ ತೊಂದರೆ ಕೊಡಬಾರ್ದು. ಕಾನೂನಾತ್ಮಕವಾಗಿ ನೀವು ನಿಮ್ಮ ಒಂದು ನಿರ್ದಿಷ್ಟ ಪ್ಲೇಸ್ಗಳಲ್ಲಿ ನೀವು ವ್ಯಾಪಾರ ವ್ಯವಹಾರವನ್ನು ಮಾಡಿಕೊಳ್ಳಿ. ಸುಗಮ ಸಂಚಾರಕ್ಕೆ ಒಂದು ಫುಟ್ಪಾತ್ ಅಥವಾ ರಸ್ತೆಯನ್ನು ಸುಗಮಗೊಳಿಸಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ.